ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ, ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಬೇಳೆ ವಡೆ ಮಾಡ್ತಾ ಇದ್ದೀನಿ. ಅಂದರೆ ಮಸಾಲೆ ವಡೆ ಕಡಲೆಬೇಳೆಯಲ್ಲಿ ಮಾಡ್ತಾರಲ್ವಾ, ಅದು ನೀವ್ಯಾರಿಗೆ ಮಾಡಿದ್ದೆ ಹಾಗೆ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಈ ವಡೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು. ಚಿಕ್ಕವರು, ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲ ಟೈಮಲ್ಲೂ ಇದನ್ನು ತಿನ್ಬೋದು. ಅಂದರೆ ಬೆಳಗ್ಗೆ ಟಿಫನ್ಗೂ ತಿನ್ಬೋದು, ಮಧ್ಯಾಹ್ನ ಲಂಚ್ಗೂ ತಿನ್ಬೋದು, ರಾತ್ರಿ ಡಿನ್ನರ್ಗೂ ತಿನ್ಬೋದು. ಅಂದರೆ ಸೈಡ್ ಡಿಶ್ ಆಗಿ ಮಾಡ್ಬೋದು ಇದನ್ನು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ಈ ಥರ ಏನಾದರೂ ತಿಂತಾ ಇರಬೇಕು ಅನಿಸುತ್ತೆ. ಅಂದರೆ ಬಜ್ಜಿ, ಬೋಂಡ, ವಡೆ ಈ ಥರದ್ದು ತಿಂತಾ ಇರಬೇಕು ಅಂತ ಅನಿಸುತ್ತೆ. ಸಂಜೆ ಆದರೆ ಸಾಕು ಟೀ ಜೊತೆ ಏನಾದರೂ ಈ ಥರ ಬೇಕು, ಎಣ್ಣೆಲಿ ಕರ್ದಿರೋದು ಬೇಕು ಅನಿಸ್ತಾ ಇರುತ್ತಲ್ವ. ಆಗ ಇದನ್ನು ಮಾಡಿಕೊಂಡ್ರೆ ಈ ವಡೆ ಅಂತೂ ಬೇಕು ಅಂದಿದ ತಕ್ಷಣ ಹಾಗೆ ಸಡನ್ನಾಗಿ ಮಾಡೋದಕ್ಕಾಗಲ್ಲ. ಫಸ್ಟೇ ಪ್ಲಾನ್ ಮಾಡಿರಬೇಕು. ಯಾಕೆ ಅಂದರೆ ಬೇಳೆನ ನೆನೆಸ್ಬೇಕು. ಮಿನಿಮಮ್ ಒಂದು 3 ಅವರ್ 4 ಅವರ್ಸ್ ಆದರೂ ಬೇಳೆನ ನೆನೆಸಿಟ್ಟಿರಬೇಕು. ಅದಕ್ಕೋಸ್ಕರ ಬನ್ನಿ ಈಗ ಹೇಗೆ ಮಾಡೋದು ಅಂತ ಡೀಟೇಲಾಗಿ ನೋಡೋಣ. ಫ್ರೆಂಡ್ಸ್, ನಾನು ಅರ್ಧ kg ಕಡಲೆಬೇಳೆನ ತೊಗೊಂಡಿದ್ದೀನಿ. ಬೇರೆ ಏನು ಬೇಳೆ ಮಿಕ್ಸ್ ಮಾಡ್ತಿಲ್ಲ. ಒಬ್ಬೊಬ್ಬರು ತೊಗರಿಬೇಳೆ, ಹೆಸರುಬೇಳೆ ಆ ಥರ ಮಿಕ್ಸ್ ಮಾಡ್ತಾರೆ. ನಾನು ಏನು ಮಾಡ್ತಿಲ್ಲ, ಬರೀ ಕಡಲೆಬೇಳೆ ಮಾತ್ರ. ಅರ್ಧ kg ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 2-3 ಸಾರಿ ವಾಶ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. ಈಗ ಒಂದು 4 ಅವರ್ ಅಥವಾ 5 ಅವರ್ ಬಿಟ್ಟು ಓಕೆ. ಚೆನ್ನಾಗಿ ನೆನೆದರೆ ತುಂಬಾ ಚೆನ್ನಾಗಿ ಬರುತ್ತೆ ವಡೆ. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ನಾನು 5 ಅವರ್ ಬಿಟ್ಟಿದ್ದೆ. ಈಗ ಈ ನೀರೆಲ್ಲ ಆಚೆ ಹಾಕ್ಬಿಡ್ತೀನಿ. ಈ ನೀರನ್ನು ಆಚೆ ಆದರೂ ಹಾಕ್ಬೋದು ಅಥವಾ ಸಾಂಬಾರಿಗಾದರೂ ಯೂಸ್ ಮಾಡ್ಕೊಬೋದು. ಅಂದರೆ ಸಾಂಬಾರು ಹಾಗೆ ಇಟ್ಟು ಸಾಂಬಾರು ಮಾಡೋವಾಗ ಸಾಂಬಾರು ಜೊತೆ ಈ ನೀರನ್ನು ಹಾಕ್ಬೋದು. ಆ ಬೇಳೆ ನೆನೆಸಿದ್ದೀನೇ ಸಾಂಬಾರು ಮಾಡೋಂಗಿದ್ರೆ ಸಾಂಬಾರಿಗೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಡೇ ಅಂದರೆ ಅದೊಂಥರ ಎಲ್ಲ ಸ್ಮೆಲ್ ಬಂದುಬಿಟ್ಟಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಬೋದು ಬೇಕಿದ್ರೆ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ, ತುಂಬ ಸಾಫ್ಟಾಗಿ ನೆಂದಿದೆ. ನೆಂದಿರೋ ಬೇಳೆನ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ವಡೆಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ಬೇಳೆನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು, ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡುವಾಗ ನೀರು ಹಾಕಬಾರ್ದು. ಹಾಗೆ ಬರೀ ಬೇಳೆನೇ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಬೇಕು. ತುಂಬ ನುಣ್ಣಗೂ ಇಲ್ಲ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಇದೇ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು 20 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ 25 ಗ್ರಾಮ್ ಶುಂಠಿ ತೊಗೊಂಡಿದ್ದೀನಿ. 25 ಗ್ರಾಮ್ ಬೆಳ್ಳುಳ್ಳಿನ ತೊಗೊಂಡು ಇದನ್ನು ಅಷ್ಟೇ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆವಾಗಲೇ ಎತ್ತಿಟ್ಟಿದ್ದ ಬೇಳೆನೂ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಪುದೀನ, ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಕಟ್ ಮಾಡಿ ಸಣ್ಣದಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕೊಬೇಕಾಗುತ್ತೆ. ಹಾಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಇದು ಬೇಕಿದ್ರೆ ಹಾಕೊಬೋದು, ಬೇಡ ಅಂದರೆ ಬೇಡ. ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ಬೇಡ, ಸ್ವಲ್ಪ. ಹಾಗೆ 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಜೀರಿಗೆ, ಮೆಣಸು ಮತ್ತು ಚಕ್ಕೆ, ಲವಂಗ ಎಲ್ಲ ಹಾಕ್ತಾರಲ್ವ, ನಾನು ಅದನ್ನೇನು ಹಾಕ್ತಾಯಿಲ್ಲ. ಸಾಕು ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಬ್ಬೊಬ್ರು ಅದನ್ನೆಲ್ಲ ಹಾಕ್ತಾರೆ, ನಾನಂತೂ ಅದನ್ನೇನು ಹಾಕಲ್ಲ. ನೋಡಿ, ನಾನು ಮಾಡೋದು ಇದೇ ಥರನೇ. ಈಗ ನಾನು ಏನು ಹಾಕಿದ್ನೋ ಇಷ್ಟೇ ಹಾಕಿ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲದನ್ನು ಹಾಕಿ ನೋಡಿ, ಮಿಕ್ಸ್ ಮಾಡಿ ಎಲ್ಲ ಕಲಿಸ್ತಾ ಇದ್ದೀನಿ. ಈಗ ಕಲಿಸ್ಕೊತಾ ಇದ್ದೀನಿ. ನೀರೇನು ಹಾಕಿಲ್ಲ, ಹಾಗೆ ಕಲಿಸ್ತಾ ಇದ್ದೀನಿ. ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ಅದು ಉದುರೋಗ್ತಾ ಇರುತ್ತೆ, ಉಂಡೆಗೆ ಬರಲ್ಲ. ಆ ಥರ ಕಲಿಸ್ಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಯಾವಾಗಲೂ ಅಷ್ಟೇ ಮತ್ತು ಪೇಪರ್ ಮೇಲೆ ರಟ್ಸಿ ಹಾಕೋದು ಆ ಥರ ಏನು ಮಾಡಲ್ಲ. ನೋಡಿ, ನಾನು ಯಾವಾಗಲೂ ಇದೇ ಥರನೇ ಕೈಯಲ್ಲೇ ರಟ್ಸ್ಬಿಟ್ಟು ಹಾಕೋದು ವಡೆನ. ಎಷ್ಟೇ ವಡೆ ಮಾಡಿದ್ರು ನಾನು ಇದೇ ಥರನೇ ಒಂದು ಕೈಯಲ್ಲೇ ಈ ಥರ ಬೆಡ್ಲಲ್ಲಿ ಈ ಥರ ಮಾಡಿ ಹಾಕೋದು. ಅದಕ್ಕೆ ಇವಾಗಲೂ ಅದೇ ಥರನೇ ಮಾಡ್ತಾಯಿದ್ದೀನಿ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರಟ್ಟಿಸ್ಕೊಬೋದು. ನಾನು ಮೀಡಿಯಮ್ ಸೈಜಲ್ಲಿ ರಟ್ಟಿಸಿ ಹಾಕ್ತಾಯಿದ್ದೀನಿ. ಇದು ಎಣ್ಣೆಯಲ್ಲಿ ಬೆಂದರೆ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ. ಮತ್ತು ಕೈಗೆ ನೀರು, ಎಣ್ಣೆ ಆ ಥರ ಏನೂ ಹತ್ಕೊತಾ ಇಲ್ಲ. ಇಟ್ಟು ಈ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಏನೋ ಕೈಗೆ ನೀರು ಅಥವಾ ಎಣ್ಣೆ ಏನು ಮಿಕ್ಸ್ ಮಾಡಿಕೊಂಡು ಅಂದರೆ ಹತ್ಕೊಂಡು ರಟ್ಸೋ ಅಂಥ ಅವಶ್ಯಕತೆ ಏನೂ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಬೇಕಿದ್ದರೆ ಇದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಬೋದು. ಅಂದರೆ ಉಂಡೆಗೆ ಬರ್ತಾ ಇಲ್ಲ. ಒಬ್ಬೊಬ್ಬರು ತುಂಬ ಗಟ್ಟಿಯಾಗಿ ಕಲಿಸ್ಬಿಡ್ತಾರೆ. ತುಂಬ ಬೇಳೆ ಮಿಕ್ಸ್ ಥರ ಇರುತ್ತೆ. ಆಗ ಅದು ಕರೆಕ್ಟಾಗಿ ಬರಲ್ಲ. ಆಗ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾರೆ. ಈ ಥರ ಮಾಡಿಕೊಂಡ್ರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡೋ ಅವಶ್ಯಕತೆಯೂ ಇರಲ್ಲ. ತುಂಬ ಚೆನ್ನಾಗಿ ವಡೆ ಕೂಡ ಬರುತ್ತೆ. ಬೇಳೆ ವಡೆ ಅಂದಮೇಲೆ ಬರೀ ಬೇಳೆಯಲ್ಲೇ ಮಾಡಬೇಕು. ವಡೆ ಹಿಟ್ಟನ್ನು ಗಟ್ಟಿಯಾಗಿ ಮಾಡೋದು ಅಥವಾ ಸ್ವಲ್ಪ ತೆಳ್ಳಗೆ ಮಾಡಿಬಿಡೋದು, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದು, ಸ್ವಲ್ಪ ಕಡಲೆ ಹಿಟ್ಟು ಹಾಕೋದು, ಆ ಥರ ಎಲ್ಲ ಮಾಡಿದ್ರೆ ಟೇಸ್ಟೇ ಬೇರೆ ಆಗಿಬಿಡುತ್ತೆ.
ಕಡಲೆಬೇಳೆ ವಡೆ ಅಂದಮೇಲೆ ಕಡಲೆಬೇಳೆ ಮಾತ್ರ ಹಾಕಿ ಮಾಡಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಆದಮೇಲೆ ವಡೆನ ಇದರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕಾಗುತ್ತೆ. ಎಣ್ಣೆ ಕಾಯೋದಕ್ಕೂ ಮುಂಚೆನೇ ಹಾಕೋದಕ್ಕೆ ಹೋಗಬಾರ್ದು. ಹಾಕಾದ್ಮೇಲೆ ಎರಡೂ ಕಡೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ತಿರು ಕೊಟ್ಕೊಂಡು ನೋಡಿ ಈ ಥರ ಈ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದ್ರೆ ವಡೆ ರೆಡಿ ಆಯಿತು. ಒಬ್ಬೊಬ್ಬರು ವಡೆ ಬೋಂಡನ ಕನ್ಫ್ಯೂಸ್ ಮಾಡ್ಕೊತಾರೆ. ವಡೆನ ಬೋಂಡ ಅಂತ ಇರ್ತಾರೆ, ಬೋಂಡನ ವಡೆ ಅಂತ ಇರ್ತಾರೆ. ನಾನು ಅದನ್ನು ನೋಡಿದ್ದೀನಿ. ವಡೆ ಬೋಂಡ ಕಲರ್ ಮಾತ್ರ ಒಂದೇ ಇರುತ್ತೆ, ಆದರೆ ಶೇಪಲ್ಲಿ ಮಾತ್ರ ಚೇಂಜ್ ಇರುತ್ತೆ. ಒಬ್ಬೊಬ್ಬರು ಶೇಪ್ ನೋಡಿ ಹೇಳ್ತಾ ಇರ್ತಾರೆ ಇದು ವಡೆ ಇದು ಬೋಂಡ ಅಂತ. ಕೈಯಲ್ಲಿ ರಡ್ಸೋಕ್ಕೆ ಬಂದಿಲ್ಲ ಅಂದರೆ ಕವರ್ ಮೇಲೆ ಹಾಕಿ ಹಾಕಿ ಕೈಯಲ್ಲಿ ರಡ್ಸೋದ್ರಿಂದ ಕೈಯಲ್ಲಿ ಈ ಥರ ಮಾಡಿ ಹಾಕೋದ್ರಿಂದ ಬೇಗ ಆಗುತ್ತೆ. ಎಲ್ಲದನ್ನು ಈ ಥರ ರಡ್ಸಿ ಎಣ್ಣೆಯಲ್ಲಿ ಹಾಕಿ ಎರಡೂ ಕಡೆ ಈ ಥರ ಉಲ್ಟಾ ಮಾಡಿ ಹಾಕಿ ಬ್ರೌನ್ ಕಲರು ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಒಳಗಡೆನೂ ಅಷ್ಟೇ ಎಲ್ಲ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ತಿಂತಾ ಇದ್ರೆ ಅಂತೂ ಎಷ್ಟು ತಿಂದರೂ, ನನಗಂತೂ ವಡೆ ಅಂದರೆ ತುಂಬ ಇಷ್ಟ. ನನಗೆ ಎಷ್ಟು ತಿಂದರೂ ಸಾಲೋದೇ ಇಲ್ಲ. ಯಾವಾಗಲೂ ಅಷ್ಟೇ ನಮ್ಮ ಮನೆಗೆ ವಡೆ ಮಾಡಿದಾಗಂತೂ ತುಂಬ ಜಾಸ್ತಿನೇ ಮಾಡ್ತೀನಿ. 2-3 ದಿನ ತಿಂದರೂ ನನಗೆ ಸಾಕಾಗಲ್ಲ, ತಿಂತಾನೇ ಇರಬೇಕು ಅನಿಸ್ತಾ ಇರುತ್ತೆ ವಡೆ ಮಾತ್ರ. ಫ್ರೆಂಡ್ಸ್, ಇದಾಗಿತ್ತು ವಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಾನು ಮಾಡೋ ಥರ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.